ಶಿವನೇ, ಈ ಹಿಂದೆ ನಾನು ಒಂದು ವಿಡಿಯೋನ ಮಾಡಿಬಿಟ್ಟಿದೆ. ಏನಂದರೆ, ಇಡೀ ನೆಲಮಂಗಲ ತಾಲೂಕಿನಲ್ಲಿ ಸುಪ್ರಸಿದ್ಧ ಶ್ರೀ ಮಹಿಮಾರಂಗ ಜಾತ್ರೆ ಅಂದರೆ ಗುಟ್ಟೆ ಜಾತ್ರೆ. ಇದರಲ್ಲಿ ವರ್ಷಕ್ಕೊಮ್ಮೆ ದನಗಳ ಜಾತ್ರೆ ನಡೆಯುತ್ತದೆ. ಇದು ಸುಮಾರು ನೆಲಮಂಗಲದಿಂದ ಒಂದು 12 ಕಿಲೋಮೀಟರ್ ನಡೆಯುತ್ತೆ. ಸಮೀಪದಲ್ಲಿರುವ ಈ ಕರ್ನಾಟಕದಲ್ಲಿ ಇದು ಒಂದು ಸುಪ್ರಸಿದ್ಧ ತಾಣವಾಗಿದೆ. ಪ್ರತಿ ವರ್ಷವೂ ಕೂಡ ಇದರಲ್ಲಿ ದನಗಳ ಜಾತ್ರೆಯೂ ನಡೆಯುತ್ತದೆ. ವರ್ಷಕ್ಕೊಮ್ಮೆ ತೇರನ್ನು ಎಳೆಯುತ್ತಾರೆ. ಈ ಜಾತ್ರೆಗೆ ಮಾಗಡಿ ತಾಲೂಕು, ರಾಮನಗರ ತಾಲೂಕು, ಚಿಕ್ಕಬಳ್ಳಾಪುರ ತಾಲೂಕು ಈ ಕಡೆಯಿಂದೆಲ್ಲ ದನಗಳನ್ನು ಹೊಡ್ಕೊಂಬರ್ತಾರೆ. ಏಕೆಂದರೆ ನಮಗೆ ಇವಾಗ ನಾಟಿ ಹಸುಗಳು ಇಲ್ಲ ನಮ್ಮ ಹತ್ರ. ಇಲ್ಲಿ ನೋಡಿ ಎಷ್ಟು ದನಗಳಿದ್ದಾವೆ, ಎಷ್ಟು ಸಖತ್ತಾಗಿದ್ದಾವೆ ಅನ್ನೋದು. ನೋಡೋಕ್ಕೆ 2 ಕಣ್ಣು ಸಾಲದು, ತುಂಬ ಸಖತ್ತಾಗಿದ್ದಾವೆ. ಇಲ್ಲಿನ ಸುತ್ತಮುತ್ತಲಿನ ಜನಕ್ಕೆ ಗುಟ್ಟೆ ಜಾತ್ರೆ ಅಂದರೆ ಏನೋ ಒಂಥರ. ಜಾತ್ರೆ ಆಗಿರ್ಬೋದು, ದನಗಳ ಜಾತ್ರೆ ಆಗಿರ್ಬೋದು, ತೇರಾಗ್ಬೋದು, ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ಇಲ್ಲಿ ಶ್ರೀ ಮಹಿಮಾರಂಗ ಸ್ವಾಮಿ ಹೇಳಬೇಕು ಅಂದರೆ ಇತಿಹಾಸದಲ್ಲಿ ಇಂಥ ಎಷ್ಟೋ ಕೆಲವುಗಳು ನಶಿಸಿ ಹೋಗ್ತಾ ಇದ್ದಾವೆ. ಇಲ್ಲಿ ಇನ್ನೂ ಜೀವಂತವಾಗಿದ್ದಾವೆ ಅಂದರೆ ಇಂಥ ಜಾತ್ರೆಗಳು ನೋಡೋಕ್ಕೆ ಒಂದು ಅಚ್ಚರಿ ಏನಲ್ಲ. ಬನ್ನಿ, ನೀವು ಬನ್ನಿ, ನೋಡೋಣ. ನಾವು ಮತ್ತು ನಮ್ಮ ಗೆಳೆಯರ ಜೊತೆ ನೋಡೋಣ ಅಂದ್ಬಿಟ್ಟು ಹಿಂಗೆ ಬಂದ್ವಿ. ಸಖತ್ತಾಗಿದೆ. ಇಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲದು. ಏನು ಹಸುಗಳು, ಏನು ದನಗಳು. ವಾರಗಟ್ಟಲೆ ಇಲ್ಲಿ ಕೂತ್ಕೊಂಡು ಊಟ, ತಿಂಡಿ, ನಾಷ್ಟ, ಕಾಫಿ ಎಲ್ಲವನ್ನೂ ಕೂಡ ಮಾಡಿಕೊಂಡು ಇಲ್ಲಿ ವಾರಗಟ್ಟಲೆ ಕೂತ್ಕೊತಾರೆ. ವ್ಯಾಪಾರಗಳು ನಡೀತವೆ. ನೋಡೋಕ್ಕೂ ಎಷ್ಟು ಜನ ಬಂದಿರ್ತಾರೆ. ನೋಡೋಕ್ಕೆ ಅಂದರೆ ಒಂದು ದಿವಸ ಕಳೆದ್ರೂ ಇಲ್ಲಿ ಸಾಲದು, ಆ ಥರ ಇರುತ್ತೆ ಇಲ್ಲಿ ಜಾಗ. ಇದು ನಮ್ಮ ಸಮೀಪ ನೆಲಮಂಗಲಕ್ಕೆ ಒಂದು 10-12 ಕಿಲೋಮೀಟ್ರ್ ಸಮೀಪದಲ್ಲೇ ಇದೆ. ಮೇನ್ ರೋಡಲ್ಲೇ ಇದೆ. ಮೇನ್ ರೋಡಿಂದ ಒಂದು 1 ಕಿಲೋಮೀಟ್ರ್ ಒಳಗಡೆ ಇದೆ. ಎಲ್ಲರೂ ಬನ್ನಿ, ಎಲ್ಲರೂ ನೋಡೋಣ. ಮುಂದಿನ ಫೆಬ್ರವರಿ 3ನೇ ತಾರೀಕು ಶ್ರೀ ಮಹಿಮಾರಂಗ ಸ್ವಾಮಿಯ ತೇರನ್ನು ಇಲ್ಲಿ ಎಳೆಯಲಾಗಿದೆ. ಅವತ್ತು ಕೂಡ ಬಂದು ನೋಡೋಣ, ಬನ್ನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ. ನೆಕ್ಸ್ಟ್ ಮುಂದಿನ ಫೆಬ್ರವರಿ 3ನೇ ತಾರೀಕು ತೇರಿನ ದಿನ ವಿಡಿಯೋನ ಮಾಡ್ತೀನಿ. ಓಕೆನಾ? ಸಮಾಚಾರ ಚೆನ್ನಾಗಿದ್ದೀರಾ?